ಬಸ್ ಮಾಡ್ಕೊಂಡು 100 ಜನ. Hi friends, good morning. So welcome back to my channel Pushinu and Chikku Vlogs. So ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತು ಸ್ಯಾಟರ್ಡೆ ಮಾರ್ನಿಂಗು, ಟೈಮ್ ಬಂದು 6:30 ಆಗಿದೆ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಡೇ ಸ್ಯಾಟರ್ಡೆ ಆದ್ದರಿಂದ ಎಲ್ಲರೂ ಹಾಫ್ ಡೇ ಬಂದುಬಿಡ್ತೀವಿ. ಸೊ ಹಾಗಾಗಿ ನಾನು ಎದ್ದ ಮೇಲೆ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡೆ. ಸೊ ಚಿನ್ನುಗೆ ಸೈನ್ಸ್ ಎಕ್ಸಿಬಿಷನ್ ಇತ್ತು. ಹಾಗಾಗಿ ಅವನಿಗೆ ಬಸ್ ಬರುತ್ತೆ, ಬಟ್ 7:45ಗೆ ಬರುತ್ತೆ ಅಂತಂದಿದ್ರು. ಹಾಗಾಗಿ ಇವರು 8:30 8:45ಗೆಲ್ಲ ನಾನು ಸ್ಕೂಲ್ ಹತ್ರನೇ ಬಿಟ್ಟು ಬರ್ತೀನಿ, ಇಡ್ಲಿನ ಬುಕ್ ಮಾಡ್ತೀನಿ, ಇಡ್ಲಿ ತಿನ್ಕೊಂಬಿಡೋಣ, ಮಧ್ಯಾಹ್ನ ಮೇಲೆ ನೋಡೋಣ ಅಂತ ಅಂದರು. ಹಾಗಾಗಿ ಇವತ್ತು ಮಧ್ಯಾಹ್ನ ಚಿಕ್ಕುಗೆ ಅಲ್ಲೇ ಬಿಡ್ತೀನಿ ಅಮ್ಮನ ಮನೆಯಲ್ಲಿ ಅಂದರು. ಯಾಕಂದರೆ ಚಿನ್ನು ಅಲ್ಲೇ ಬಂದು ಡ್ರಾಪ್ ಮಾಡಿ ತೊಗೋತಾನೆ ಸ್ಕೂಲ್ಗೆ, ನಾನು ಹೋಗಿ ಅವ್ರಿಗೆ ಪಿಕ್ ಮಾಡ್ಕೋಬೋದು ಅಂದ್ಕೊಂಡು ಅಡುಗೆನೂ ಬೇಡ ಅಂತಂದರು. ಹಾಗಾಗಿ ಇವತ್ತು ಏನೂ ಇಲ್ಲ. ಡೈಲಿ ಎಕ್ಸಸೈಸ್ ನಾನು ಮಾಡೇ ಮಾಡ್ತೀನಿ, ಯಾಕಂದರೆ ವೆಯ್ಟ್ ಗೇನ್ ಆಗಿದ್ದೀನಿ. ಹಾಗಾಗಿ ಸೊ ಕಾಲೇಜ್ಗೆ ಹೋಗಿ ಎಕ್ಸಿಬಿಷನ್ಗೆ ಹೊರಟೆ. ಒಂದು ಹಾಫ್ ಆನ್ ಅವರ್ ಮುಂಚೆನೇ ನಾನು ಪರ್ಮಿಷನ್ ತೊಗೊಂಡು ಬಂದೆ. ಹಾಫ್ ಆನ್ ಅವರೆಲ್ಲ ಒಂದು 15 ಮಿನಿಟ್ಸ್ ಆಗಿತ್ತು. ನಾನು ಇಲ್ಲಿ ಬಂದಾಗಲೇ ಆಲ್ರೆಡಿ 1 o'clock ಆಗಿತ್ತು. ಸೊ 1:30 1:15ಗೆಲ್ಲ ವೈಂಡ್ ಅಪ್ ಮಾಡ್ತೀವಿ ಅಂತಂದರು. ಹಾಗಾಗಿ ಜಸ್ಟ್ ನೋಡ್ಕೊಂಡು ಹೋಗೋಣ, ಇವ್ರು ಖುಷಿ ಪಡ್ತಾರೆ, ಹೋಗ್ಬಾ, ಎಕ್ಸಿಬಿಷನ್ ಮಾಡಿರ್ತಾನೆ, ಅವನು ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೈನ್ ಮಾಡ್ತಾನಲ್ವ, ಅದನ್ನು ನೋಡಬೇಕಲ್ವ ನಾವು ಅಂತಂದರು. ಹಾಗಾಗಿ ನಾನು ಹೋದೆ. ಹಂಗೆ ಅವನಿಗೆ ಪಿಕ್ ಮಾಡೋಂಗೂ ಆಗುತ್ತೆ. ಬಸ್ ಅಂದರೆ 1 hour ತೊಗೊಳುತ್ತೆ ಅವನಿಗೆಲ್ಲ ತಿರ್ಸ್ಕೊಂಡು ಎಲ್ಲ ಸ್ಟಾಪಿಗೂ ಬಿಟ್ಕೊಂಬರೋ ಅಷ್ಟರಲ್ಲಿ. ಹಾಗಾಗಿ ನಾನು ನೋಡ್ದಂಗೂ ಆಗುತ್ತೆ, ಅವನಿಗೆ ಪಿಕ್ ಮಾಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ಹೊರಟೆ. ಸೊ ಇಲ್ಲೆಲ್ಲ ಎಕ್ಸಿಬಿಷನ್ಸ್ ನಡೀತಾ ಇದೆ. ಬನ್ನಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾವ ಥರ ಮಾಡಲ್ಲು, ಏನು ಮಾಡಿದ್ದಾರೆ ನೋಡೋಣ. ಚಿನ್ನು ತೋರ್ಸು ಎಲ್ಲಿ ಅವರೆಲ್ಲ ಆಟ ಆಡಕ್ಕೆ ಹೋದ್ರು. ಕರಿ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಯಾವುದು. Good morning, ma'am. My name is Jati Murli. My name is Mohammad Moizan. My name is Muhammad Alman. Today we are presenting you our Good morning, ma'am. My name is Jati Murli. My name is Muhammad Alman. My name is Mohammad Moizan. My name is Furusana. Today we are presenting you the Earthquake sensor model. Earthquake is most strong and dangerous product that destroys the whole city, buildings and trees, and it can claim the lives of the people and animals. Energy is collected from below the earth. It generates the waves. There from there, the waves will meet the ground. There, it will shake. Then that process is called earthquake. When earthquake occurs, and a special device, the earthquake alarm sends the earthquake, and it's hearing people, and they will go to safe zone. Thank you. Have a nice day. We see earthquake in Japan and Nepal every year, so that we made a earthquake detector to understand that earthquake will occur. When the buzzer will be ringing and the people get to know the earthquake is coming, so the people should go to safe zone. The people should go to safe zone. Thank you. Please, ma'am, have a nice day. Ma'am, have a nice day. Ma'am, that's all.
If it is alarm is sounds, then People it will be get to know the earthquake will occurs. ನಿಂತ್ಕೊಳ್ರಿ 4 ಜನನು ನಿಂತ್ಕೊಳ್ರಿ 4 ಜನನು. ಹೇಳೋ ಹೇಳೋ. ಸೊ ನೋಡಿಕೊಂಡು ಹಂಗೂ ಕರ್ಕೊಂಡು ಬಂದೆ. ಸೊ ಇಲ್ಲಿ ಎಲ್ಲ ಸ್ಟಾಲ್ಸು ಗೋಬಿ ಮಂಚೂರಿ ಮತ್ತು ಜ್ಯೂಸ್ಗಳಂತೆ, ಚುರುಮುರಿ ಮತ್ತು ಅಮೆರಿಕನ್ ಕಾರ್ನ್, ಎಲ್ಲ ಥರ ಸ್ಯಾಂಡ್ವಿಚ್ಗಳು ಮತ್ತು ಬರ್ಗರ್ ಮಾಡೋದು ಎಲ್ಲ ಥರ ಕೊಡ್ತೀನಿ ಸಿಕ್ಕಿದ್ರು. ಮಕ್ಕಳಿಗೆ ಯಾವುದಕ್ಕೆ ಇಷ್ಟ ಆಗುತ್ತೆ ಪೇರೆಂಟ್ಸ್ ಬರ್ತಾರೆ. ಸೊ ಜ್ಯೂಸು ಚುರುಮುರಿ ಮತ್ತು ಬೇಬಿ ಕಾರ್ನ್ ತೊಗೊಂಡು ಬಂದ್ವಿ ಗಾಡಿ ತೊಗೊಂಡು ಮನೆಗೆ ಹೊರಡೋಣ ಅಂತ. ಸೊ ಮನೆಗೆ ಬಂದಮೇಲೆ ಒಂದು ಕಲ್ಲಂಗಡಿ ಹಣ್ಣು ತೊಗೊಂಡೋಗಿದ್ವಿ. ಸೊ ಅದನ್ನೆಲ್ಲ ಕಟ್ ಮಾಡಿ ತಿನ್ನೋಣ ಅಂತ. ತುಂಬಾ ಬಿಸಿಲು ಅಂದರೆ ಬಿಸಿಲು, ಎಂಥ ಬಿಸಿಲು ಅಂದರೆ ಚಿನ್ನು ಅಂತೂ ಸಾಕಾಗ್ಬಿಟ್ಟಿದ್ದು. ಅವನಿಗೆ ಬೇರೆ ಕೋಲ್ಡ್ ಆಗಿತ್ತು. ಕೋಲ್ಡ್ ಅಂದರೆ ಹೀಟ್ ಆಗಿ ಕೋಲ್ಡ್ ಆಗಿತ್ತು. ಹಾಗಾಗಿ ಅವನಿಗೂ ಹುಷಾರಿರಲಿಲ್ಲ, ಟ್ಯಾಬ್ಲೆಟ್ ಹಾಕಿ ಕಳಿಸಿದ್ದೆ. ಬಟ್ ಕಲ್ಲಂಗಡಿ ಹಣ್ಣು ತಿಂದು ಏನು ಜಾಸ್ತಿ ಮಾಡ್ಕೊತಾನೋ ಏನೋ, ಬಟ್ ನನಗಂತೂ ತಿನ್ಬೇಕನ್ಸ್ತಾಯಿತ್ತು ವಾಟರ್ದು ಕಂಟೆಂಟ್ ಏನಾದರೂ ಒಂದು. ಹಾಗಾಗಿ ತೊಗೊಂಡು ಮನೆಗೆ ಹೋದ್ವಿ. ಕಟ್ ಮಾಡಿಕೊಡ್ತಾ ಇದ್ದಾನೆ. ಕಾಯಿ ಯಾವ ಫಿಗರು ಮಾಡಿರೋದು ಫೋಟೋ ಹಾಕೋನಿ. ಏನು ಮಾಡಿರೋದಮ್ಮ? ವಿಡಿಯೋ ಯಾವುದು? ಚಿಕ್ಕುದ ಹೊಟ್ಟೆ ಚಿಕ್ಕು ಚಿನ್ನು, ಬಟ್ಟೆ ಕರೆ ಆಗುತ್ತೆ, ಕೆಳಗಡೆ ಇಟ್ಕೋ. ಚಿಕ್ಕು ಮನಿಕೊಂಡ ಬಳಿಕನ ಹಾತ್ ಕಾಟ್ಲಿ ಸರ್. ಮೇಲಿಂದ ಕುಯ್ ಮಗ್ನೆ, ಕೆಳಗಡೆ ಕುಯ್ತಿದ್ಯಾ ಈಗ? ಮೇಲಿಂದ ಕುಯ್ಯಿ. ಮೇಲೆ ಮೇಲೆ ಕಟ್ ಮಾಡಿ ಹೋಗ್ಲಿ. ಆ ಬ್ಲೇಡ್ ಪಟ್ಕಾಚಿ ಇವಾಗ ಅದೇಮ್ಮ ಹೇಳ್ತೋ ನಾವು ನೀರು. ಬಟ್ಲಲ್ಲಿ ಹಾಕಿಂಗೆ ಕೈ ಹುಷಾರು. ಯೋಮ ಡ್ಯಾನ್ಸ್. ಬಿಳಿ ಕೂದಲಾಗ್ಬಿಟ್ಟೈತಿ. ನಾಳೆ ಆದ್ರೆ ಮೆಹಂದಿ ಹಾಕ್ಬೇಕು. काय सिरप काय लागते निघत घेऊ खासी बा सिरप ಮಾತ್ರೆ ಟ್ಯಾಬ್ಲೆಟ್ ಕೊಟ್ಟು खाला खाला. ಇವತ್ತು ಸಂಡೇ ಮಾರ್ನಿಂಗು ಬೀನ್ಸ್ ಇತ್ತು ತುಂಬಾ. ಹಾಗಾಗಿ ಬೀನ್ಸ್ ಎಲ್ಲ ಕಟ್ ಮಾಡ್ತಾಯಿದ್ದೀವಿ. ಎಲ್ಲ ನೀಟಾಗಿ ಎಳೆಯೋದು ತುಂಬ ಚೆನ್ನಾಗಿತ್ತು. ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ಬೀನ್ಸ್ ಪಲ್ಯ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗೆಲ್ಲ ತೊಟ್ಟೆಲ್ಲ ತೆಗೆದು ವಾಶ್ ಮಾಡಿದ್ದೀವಿ. ಇನ್ನೇನು ಕಟ್ ಮಾಡಬೇಕು ಅನ್ನೋಷ್ಟರಲ್ಲಿ ನಾನು ಕಟ್ ಮಾಡ್ತೀನಿ ಅಂತ ಚಿನ್ನು ಹಠ. ಬೇಡ ನಾನೇ ಮಾಡ್ತೀನಿ ಅನ್ನೋ ಹಠ. ಸೊ ಹಾಗಾಗಿ ಮಾಡಲಿ, ಎಷ್ಟು ಮಾಡ್ತಾನೋ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಚಿಕ್ಕದಾಗೆ ಇನ್ನೂ ಚಿಕ್ಕದಾಗೆ ಈ ಕಡೆ ಅಮ್ಮ ಧನಿಯಾ ಕಾಫಿ ಮಾಡ್ತಾಯಿದ್ದಾರೆ. ನಮ್ಮದು ಆಲ್ರೆಡಿ ಒಂದು ರೌಂಡ್ ಕಾಫಿ ಆಯಿತು. ಈ ಕಡೆ ಟಿಫನಿಗೆ ರೆಡಿ ಮಾಡ್ತಿದ್ವಲ್ಲ. ಸೊ ಅಪ್ಪಂಗೆ ತುಂಬಾ ಕೆಮ್ಮಿತ್ತು. ಒಂದು 3 ಮಂತ್ಸೇ ಆಯಿತು, ಹೋಗ್ತಾನೇ ಇಲ್ಲ. ಅದು ಏನು ಕೆಮ್ಮೋ ಗೊತ್ತಿಲ್ಲ. ಸೊ ಎಲ್ಲ ಟ್ರೀಟ್ಮೆಂಟ್ಗಳು ಆಯಿತು. ಈಗ ಅವರು ಕಾಫಿ ಬೇಡ, ಕಫ ಆಗ್ತಾಯಿದೆ, ಧನಿಯಾ ಕಾಫಿ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಹಾಲಿಟ್ಟಿದ್ದಾರೆ. ಇಲ್ಲೊಂದು ಸ್ವಲ್ಪ ಧನಿಯಾ ಕಾಳನ್ನ ಜತ್ಕೋತಾ ಇದ್ದಾರೆ.
ಜಜ್ಕೋತಾ ಇದ್ದಾರೆ. ಸೊ ಅದನ್ನು ಫಸ್ಟ್ ಧನಿಯಾ ಪೌಡ್ರ್ ಹಾಕಬೇಕು ಕುಟ್ಬಿಟ್ಟು. ಆಮೇಲೆ ಸ್ವಲ್ಪ ರುಚಿಗೆ ಬೇಕಂದರೆ ಶುಂಠಿನೂ ಹಾಕೋಬೋದು ಸ್ವಲ್ಪ, ಮತ್ತು ಬೆಲ್ಲ ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಬೇಕದು. ಒಂದು ಸ್ವಲ್ಪ ಕಲರ್ ಬಿಟ್ಕೊಳ್ಳುತ್ತೆ. ಅರಶಿನ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು, ಏನಿಲ್ಲ. ಹಾಲಿಗೆ ಧನಿಯಾ ಪೌಡ್ರು ಮತ್ತು ಶುಂಠಿ, ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಅರಶಿನ ಮತ್ತು ಬೆಲ್ಲ, ಇಷ್ಟು ಹಾಕಿದ್ರೆ ಧನಿಯಾ ಕಾಫಿ ರೆಡಿ ಆಗುತ್ತೆ. ಸೊ ಇದು ನೆಗಡಿ ಆಗಿರೋರಿಗೆ, ಕೆಮ್ಮಿರೋರಿಗೆ ತುಂಬಾ ಒಳ್ಳೆಯದು. ಸೊ ಈಗಮ್ಮ ಫುಲ್ ಧನಿಯಾ ಪೌಡ್ರು ಹಾಕ್ತಾಯಿದ್ದಾರೆ. ಸೊ ಅದನ್ನು ಚೆನ್ನಾಗೆ ಕುದಿಸ್ಬೇಕು. ನಾವು ಕುಡಿಯೋಣ ಒಂದೊಂದು ಲೋಟ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಲು ಹಾಕ್ತಾಯಿದ್ದಾರೆ. ನಮ್ದು ಆಲ್ರೆಡಿ ಈಗ ಜಸ್ಟ್ ತಾನೇ ಕಾಫಿ ಆಗಿತ್ತು, ಇದನ್ನು ಕುಡಿಯೋಣ, ಟೇಸ್ಟ್ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಲಾಸ್ಟಿಗೆ ಒಂದು ಸ್ವಲ್ಪ ಕುದ್ದ ಮೇಲೆ ನಮ್ಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಬೆಲ್ಲ ಹಾಕ್ಬಿಟ್ಟು, ಬೆಲ್ಲದ ಪೌಡ್ರ್ ಮಾಡಿ ಇಟ್ಕೊಂಡಿದ್ರು ಅದನ್ನೇ ಹಾಕ್ತಾಯಿದ್ದಾರೆ. ನೋಡ್ಕೊಂಡು ಹಾಕ್ಬೋದು. ತುಂಬಾ ಟೇಸ್ಟ್ ಬರುತ್ತಿದ್ದು. ಆ್ಯಕ್ಚುಲಿ ಬೆಲ್ಲದ ಕಾಫಿ ತುಂಬಾ ಒಳ್ಳೆಯದು ಶುಗರ್ಗಿಂತ. ಐರನ್ ಕಂಟೆಂಟು ಇರುತ್ತೆ, ಮತ್ತು ನಮ್ಗೊಳ್ಳೆ ಕ್ಯಾಲ್ಶಿಯಮ್ ಸಿಗುತ್ತೆ. ಸೊ ಹಾಗಾಗಿ ನೋಡಿ ಕುದೀತಾ ಬರ್ತಾಯಿದೆ. ಸೊ ಹಂಗೆ ಸ್ಪೂನಲ್ಲಿ ಆಡಿಸ್ಕೊಂಡು ಚೆನ್ನಾಗಿ ಧನಿಯಾ ಎಲ್ಲ ನೀರು ಬಿಟ್ಕೋಬೇಕು, ಅದು ಯೆಲ್ಲೋ ಕಲರ್ ಅಂಶ ಬಿಟ್ಕೋಬೇಕು, ಮತ್ತು ಅದ್ರದ್ದು ಘಮ ಬಿಟ್ಕೋಬೇಕು. ಆವಾಗ ಗಂಟ್ಲು ಉರಿ, ಕಫ ಏನೇ ಇರಲಿ ನಮಗೊಂದು ಸ್ವಲ್ಪ ರಿಲೀಫ್ ಅನಿಸುತ್ತೆ. ಸೊ ಅವಾಗೆಲ್ಲ ನಾವು ಧನ್ಯದ ಕಾಫಿ ಎಲ್ಲ ಕುಡಿತಾ ಇದ್ವಲ್ಲ, ಸ್ವಲ್ಪ ಅರಶಿನ ಹಾಕ್ಕೊಂಡು ಇದಕ್ಕೇ ನೋಡಿ ಸ್ವಲ್ಪ ಲಾಸ್ಟಿಗೆ ಶುಂಠಿ ಹಾಕ್ತಾಯಿದ್ದಾರೆ ಜಜ್ಕೊಂಡು. ಸೊ ಈ ಕಡೆ ಧನಿಯಾ ಕಾಫಿ ರೆಡಿ ಆಯಿತು. ಈ ಕಡೆ ನಾನು ಕೂಡ ಒಂದು ಸ್ವಲ್ಪ ಚಿನ್ನು ಕಟ್ ಮಾಡ್ದೆ, ಇನ್ನೊಂದು ಸ್ವಲ್ಪ ನಾನು ಕಟ್ ಮಾಡಿ ಬೀನ್ಸ್ ಪಲ್ಯಕ್ಕೆ ರೆಡಿ ಮಾಡಿದ್ವಿ. ಧನಿಯಾ ಕಾಫಿ. ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ ಚಿನ್ನು ಅಂಡ್ ಚಿಕ್ಕು ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಹಾಯ್, ತುಂಬ ದಿನ ಆಯಿತು ವ್ಲಾಗ್ ಮಾಡಿ. ಇವತ್ತು ಸಂಡೇ ಟೈಮ್ ಬಂದು ಎಷ್ಟು 10 o'clock ಆಗಿದೆ. ಟಿಫನ್ ಮಾಡ್ತಾಯಿದ್ದೀವಿ. ಚಪಾತಿ ಮತ್ತು ಪಲ್ಯ ಕೂಡ ರೆಡಿಯಾಗಿದೆ. ಹುಳ್ಳಿಕಾಯಿ ಪಲ್ಯ, ಬೀನ್ಸ್ ಪಲ್ಯ, ಇಲ್ಲಿ ಚಟ್ನಿ. ಸೊ ನಾವು ಇವತ್ತು ಅಮ್ಮನ ಮನೇಲಿದ್ದೀವಿ. ತುಂಬ ದಿನವೇ ಆಯಿತು ಅಮ್ಮನ ಮನೆಗೆ ಬಂದು. ನಿನ್ನೆ ಚಿನ್ನೋದು ಸೈನ್ಸ್ ಎಕ್ಸಿಬಿಷನ್ ಇತ್ತಲ್ಲ, ಹಾಗಾಗಿ ಬಂದಿದ್ವಿ. ಇವರು ಮದುವೆಗೆ ಹೋಗಿದ್ರಲ್ಲ, ನೈಟ್ ಲೇಟ್ ಆಯಿತು, ಬರೋದು ಲೇಟ್ ಆಗುತ್ತೆ, ಅಲ್ಲೇ ಇರು ಅಂತ ಅಂದ್ಬಿಟ್ಟು ನೈಟ್ ಇಲ್ಲೇ ಇದ್ವಿ. ಸೊ ಇವತ್ತು ಸಂಡೇ ಟಿಫನ್ ಮಾಡಿಕೊಂಡು ನೋಡಬೇಕು, ಮಧ್ಯಾಹ್ನದಷ್ಟರಲ್ಲಿ ಹೋಗೋಣ ಅಂತ ಮನೆಗೆ. ನಮ್ಮ ಬೆಂಗಳೂರಲ್ಲಿರೋದ್ರಿಂದ ನಾವು ಇಲ್ಲಿಗೆ ಬರೋದು ಕಮ್ಮಿ ಆಗಿಬಿಟ್ಟಿದೆ. ಹಾಗಾಗಿ ಸೊ ತುಂಬ ದಿನ ಆದಮೇಲೆ ಅಮ್ಮನ ಮನೆಯಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಟಿಫನ್ ಬಂದು ಚಪಾತಿ ಪಲ್ಯ, ರೊಟ್ಟಿ ಮಾಡೋಣ ಅಂದ್ಕೊಂಡ್ವಿ, ಏನು ಬೇಡ ಅಂದ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀವಿ. ಚಿನ್ನು ಏನೋ ಮಾಡ್ತಾಯಿದ್ದಾನೆ, ಚಿಕ್ಕೂ ಅಪ್ಪ ಆಚೆ ಹೋಗಿದ್ದಾರೆ. ಇವರಿನ್ನೂ ಬಂದಿಲ್ಲ, ಟಿಫನ್ ಅಷ್ಟರಲ್ಲಿ ಬರ್ತಾರೇನೋ. ಸೊ ಇವತ್ತು ಕೂಡ ಒಂದು ಮದುವೆ ಇತ್ತು, ಹೋಗೋಕ್ಕಾಗಲಿಲ್ಲ. ಚಿಕ್ಕು ಈಗಷ್ಟೇ ಎದ್ದಿದ್ದಾನೆ, ಎದ್ದು ಆಚೆ ಹೋಗಿದ್ದಾನೆ. ಹಾಲು ಕೂಡ ಕುಡ್ದಿಲ್ಲ ಅವನಿನ್ನು. ಚಿನ್ನು ಇಲ್ಲೇನೋ ನೋಡ್ತಾ ಇದ್ದಾನೆ. ಅಲ್ಲ, ನಮ್ಮ ಮೆಡಿಕಲ್ ಸ್ಟೋರ್ ಹತ್ರ ಯಾರೋ ಕೊಟ್ಟು ಹೋಗಿದ್ರು ಕ್ಯಾನಲ್ಲಿ. ಕೊಟ್ಟು ಕಳಿಸ್ತೀನಿ. ಯಾವಾಗ ಕೊಟ್ಟು ಕಳಿಸ್ತೀನಿ? ಅಪ್ಪಗೆ ನಾಳೆ ಕಳಿಸು. ಅಲ್ಲ ತಂದವ್ರ ತಗೊಂಬರ್ತೀನಿ ಅಂತಿರಲ್ಲ. ಅದು ನಾಳೆ ಶಿವರಾತ್ರಿಗೆ ಪ್ರೋಕ್ಷಣೆ ಮಾಡಿ ಪೂಜೆ ಮಾಡೋಣ ಅಂತ ಇಟ್ಟವ್ರು ದೇವ್ರ ಮನೇಲಿ. ಆಫೀಸಲ್ಲಿ ಯಾರೋ ಕೊಟ್ಟಿದ್ರಂತಪ್ಪ, ಅದೇನೇ ನಾವು ಕಾರಲ್ಲಿ ಎತ್ಕೊಂಡ್ಬಂದಿದ್ದು. ಪಲ್ಯ ಚಟ್ನಿ ಎಲ್ಲ ರೆಡಿ ಆದಮೇಲೆ ಈಗ ಅಮ್ಮ ಕೂಡ ಫೇಸ್ ವಾಶ್ ಮಾಡ್ಕೊಂಬಂದರು. ನಾನು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಡ್ತೀನಿ.
ಅದಾದಮೇಲೆ ಕಾಫಿ ಆಗೋದು. ಸೊ ಈಗ ಚಪಾತಿ ಮಾಡಿಬಿಟ್ರೆ ಆಮೇಲೆ ಟಿಫನ್ ಮಾಡ್ಬೋದು ಅಂತ 10:30 ಮೇಲಾಯಿತು ಟೈಮು. ಡೈಲಿ ವರ್ಕಿಂಗ್ ಡೇಸಲ್ಲಿ ನಾವು 9:00 9:30 ಒಳಗಡೆ ಎಲ್ಲ ಟಿಫನ್ ಮಾಡಿಬಿಡ್ತೀವಿ. ಇನ್ ಕೇಸ್ ಹಿಂಗೆ ರಜಾ ಇದ್ದಾಗ ಲೇಟಾಗಿ ಮಾಡೋಣ ಬಿಡು ಅಂದ್ಕೊಂಡು ಕಾಫಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಕುಡಿತೀವಲ್ವ, ಹಾಗಾಗಿ ಟಿಫನ್ ಲೇಟ್ ಆಗುತ್ತೆ. ಸೊ ಈಗ ಅಮ್ಮ ನಾನು ಮಾತಾಡಿಕೊಂಡು ತುಂಬಾ ಡಿಸ್ಕಷನ್ ಇರುತ್ತೆ, ಏನೇನೋ ಮಾತಾಡ್ತಿರ್ತೀವಿ. ಈಗ ಯೂಶ್ವಲಿ ಅಮ್ಮಂದಿರಂಗೆ ಅಲ್ವಾ, ಸಿಕ್ಬಿಟ್ರೆ ಏನಾದರೂ ಒಂದು ಟಾಪಿಕ್ಕು, ನಮಗೆ ಟಾಪಿಕ್ಕೇ ಬೇಕಿಲ್ಲ, ಸುಮ್ಮನೆ ಮಾತಾಡ್ತಿರ್ತೀವಿ. ಅದೇ ನಮ್ಮ ಅಪ್ಪ ಅಂತಾರೆ, ಎಷ್ಟು ಮಾತಾಡ್ತೀರ ನೀವು ಇಬ್ಬರು, ಬರೀ ಗಲಾಟೆನೇ ಆಯ್ತು ನಿಮ್ಮದು ಅಂತ ಹೇಳ್ತಿರ್ತಾರೆ. ಎಲ್ಲಿ ಕುತ್ಕೊಂಡ್ರು ಮಾತಾಡ್ತೀವಿ, ನಿಂತಿದ್ರು ಮಾತಾಡ್ತಿರ್ತೀವಿ. ಏನಾದರೂ ಒಂದು ಟಾಪಿಕ್ಕು ಮಾತಾಡ್ಕೊಂಡು ಅಡುಗೆ ಮಾಡೋದು, ಮಾತಾಡ್ಕೊಂಡು ಅವರೊಂದು ಮಾಡೋದು ನಾನೊಂದು ಮಾಡೋದು, ಸಿಗೋ ಒಂದು ಟೈಮ್ ಅಲ್ವಾ. ಹಂಗಾಗಿ ಏನೋ ಒಂದು ಮಾತಾಡ್ಕೊಂಡು ಮಾಡ್ತಾನೇ ಇರ್ತೀವಿ. ತುಂಬಾ ಡಿಸ್ಕಷನ್ ನಡೀತಾನೇ ಇದೆ ಏನೇನೋ. ಯಾರೋ ನಮ್ಮ ಇವರು ಮನೆಯವರ ಫ್ರೆಂಡ್ ಕುಂಭಮೇಳಗೆ ಹೋಗಿದ್ರು, ಹಾಗಾಗಿ ತೀರ್ಥ ತಂದು ಕೊಟ್ಟಿದ್ರು ಅಲ್ಲಿಂದ. ಅದನ್ನು ಅಮ್ಮ ಕೇಳ್ತಾ ಇದ್ದಾರೆ, ಹೇಗಿತ್ತಂತೆ ಹೆಂಗಿತ್ತಂತೆ ಅಲ್ಲಿ ಕೊಟ್ರ ತೀರ್ಥ ಅಂತ ಅಂದ್ಬಿಟ್ಟು. ಸೊ ಅವರು ಕ್ಯಾನಲ್ ತುಂಬ್ಕೊಂಬಂದಿದ್ದಾರೆ. ಶಿವರಾತ್ರಿ ದಿನ ಪೂಜೆ ಮಾಡಿಬಿಟ್ಟು ಪ್ರೋಕ್ಷಣೆ ಎಲ್ಲ ಮಾಡಿ, ಹೆಂಗೂ ಪೂಜೆ ಮಾಡ್ತೀವಲ್ವ ಈಶ್ವರಂದು, ಹಾಗಾಗಿ ಅವತ್ತೇ ಪ್ರೋಕ್ಷಣೆ ಮಾಡೋಣ ಅಂತ ಇಟ್ಟಿದ್ದಾರೆ ಇವರು. ಹಂಗಾಗಿ ಅದನ್ನು ಹೇಳ್ತಾ ಇದ್ದೆ. ಸೊ ಹೀಗಿತ್ತು ನಮ್ಮ ಸ್ಯಾಟರ್ಡೇ ಸಂಡೆಯ ಸ್ವಲ್ಪ ವ್ಲಾಗ್ಸ್. ಸೊ ಸಂಜೆ ಅಷ್ಟರಲ್ಲಿ ನಾವು ಹೊರಟ್ವಿ. ಸಂಜೆ ಫಿಶ್ ತಂದಿದ್ರು ಅಪ್ಪ, ಸಂಜೆ ಫ್ರೈ ಮಾಡಿ ಸಾಂಬಾರು ಮಾಡಿ ಊಟ ಮಾಡ್ಕೊಂಡು ಹೋದ್ವಿ. ಸೊ ಅದನ್ನು ನಾನೇನು ಶೇರ್ ಮಾಡಿಲ್ಲ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.